ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜಿ.ಆರ್. ವಿಶ್ವನಾಥ್ ಬಗ್ಗೆ ಇಡೀದೇನು ವರ್ಲ್ಡ್‌ಗೆ ಗೊತ್ತು ಅಂತ. ಬಟ್ ನಮ್ಮ ಕನ್ನಡಿಗರಿಗೆ, ಕರ್ನಾಟಕದವ್ರಿಗೆ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ. ಹೌದು. ಕಾಮೆಂಟ್ರಿಲಿ ಕೂತ್ಕೊಂಡ್ರೆ ಯಾರ್ ತಾತನ್ ಕರ್ಕೊಂಡ್ ಬಂದಿದ್ದೀರಾ? ಐ ಆಮ್ ವೆರಿ, ವೆರಿ ಸಾರಿ. ಬಟ್ ಆ ಥರ ಹೇಳಿರೋ ಕಮೆಂಟ್ಸ್ ಎಲ್ಲ ಹಾಕಿರೋದು ನೋಡಿದೀನಿ. ಸೊ ನಮ್ಮ ಜನಕ್ಕೆ ಅಟ್‌ಲೀಸ್ಟ್ ನೀವು ಕಂಡ ಜಿ.ಆರ್.ವಿ ಬಗ್ಗೆ ಇಫ್ ಯು ಜಸ್ಟ್ ಟೇಕ್ ಅಸ್ ಥ್ರೂ. ಏನ್ ಹೇಳೋದಲ್ಲಿ ನೆಕ್ಸ್ಟ್ ಹಿಂದಿನ ಜನರೇಷನ್ ಅವ್ರು ನೋಡಿರ್ತಾರೆ, ಹೌದು, ಕೇಳಿರ್ತಾರೆ ಅಟ್‌ಲೀಸ್ಟ್. ಕೇಳಿರ್ತಾರೆ ಹೌದು. ಅವ್ರ ಆಟ ಹೆಂಗೆ ಅಂತ. ನಾವು ಹ್ಮ್. ಅವ್ರ ಫುಟೇಜ್ ನೋಡಿದವರು. ಹ್ಮ್. ಜಿಆರ್‌ವಿ ಬಗ್ಗೆ ಮಾತಾಡಕ್ಕೆ ಒಂದಿನ ಸಾಲಲ್ಲ. ಹ್ಮ್. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ಕಾಮೆಂಟ್ರಿ ಮಾಡುವಾಗ ವೆಸ್ಟ್ ಇಂಡೀಸ್ ಇಂದ ಒಂದು ಫ್ಯಾಮಿಲಿ ಬಂದಿತ್ತು. ಹ್ಮ್. ಅಲ್ಲಿಂದ ಟ್ರಿನಿಡಾಡ್ ಇಂದ ಬಂದಿದ್ದಾರೆ. ಜಸ್ಟ್ ಟು ಸೇ ಹಾಯ್ ಜಿಆರ್‌ವಿಗೆ. ಬಾಂಬೆಗೆ ಬಂದು ಸ್ಟುಡಿಯೋದಲ್ಲಿ ಮೀಟ್ ಮಾಡಿ ಅವ್ರ ಹತ್ರ ಫೋಟೋ ತಗೊಂಡು ದೇ ಜಸ್ಟ್ ಫ್ಲೂ ಬ್ಯಾಕ್. ಅಷ್ಟೇ, ಅಷ್ಟೇ. ಅಷ್ಟೇ, ನಾನೇ ಅಲ್ಲೇ ಇದ್ದೆ. ನಮ್ಮ ಅವ್ರ ಪಕ್ಕನೆ ನಮ್ಮ ಜೊತೆ ನಾವಿದ್ದಾಗ ಅವ್ರು ಹೇಳೋದು ಈ ಫ್ಯಾನ್ ಅವರೆಲ್ಲ ಮನೆಯಲ್ಲಿ ಫೋಟೋ ಹಾಕೊಂಡಿದ್ದಾರೆ ವೆಸ್ಟ್ ಇಂಡೀಸ್ ಅಲ್ಲಿ ಜಿಆರ್‌ವಿ ಅವ್ರದ್ದು. ನಾ ಇನ್ನೇನ್ ಹೇಳಿ. Supposed to be the first superstar of Indian cricket. Forget Karnataka cricket. GRV ಒಂಥರ ಮೋಸ್ಟ್ ರೆಸ್ಪೆಕ್ಟೆಡ್. ಅವ್ರು ಔಟ್ ಆದ್ರು ಕಾಂಟ್ರವರ್ಷಿಯಲ್ ಡಿಸಿಷನ್ ಅಂದ ತಕ್ಷಣ ಸೈಡ್ ಸ್ಕ್ರೀನ್ ಸುಟ್ಬಿಟ್ರು ಬೆಂಗಳೂರಿನಲ್ಲಿ. ಇಮ್ಯಾಜಿನ್ ಮಾಡಕ್ಕಾಗತ್ತಾ ಆ ಥರ? ಅವ್ರು ಆಡ್ತಾ ಇದ್ದಾರೆ ಅಂತಂದ್ರೆ ತೆಂಡೂಲ್ಕರ್ ಕಾಲಿಗೆ ಬಗ್ಗಿ ನಮಸ್ಕಾರ ಮಾಡ್ತಾರೆ. ಅಂಡ್ ಗವಾಸ್ಕರ್‌ಗೆ ಮೋಸ್ಟ್ ರೆಸ್ಪೆಕ್ಟೆಡ್ ಕ್ರಿಕೆಟರ್ ಯಾರು ಅಂತಂದ್ರೆ ಅವ್ರ ರಿಲೇಟಿವ್ ಅಂತ GRV. ಇವತ್ತಿನ ದಿವಸ ಯಾರಾರು ಹೋಗಿ ವೆಸ್ಟ್ ಇಂಡೀಸ್ ಅವ್ರನ್ನ ಕೇಳಿ ನಿಮ್ಗೆ ಮೋಸ್ಟ್ ಲವಬಲ್ ಕ್ರಿಕೆಟರ್ ಯಾರು, ಆರ್ಟಿಸ್ಟಿಕ್ ಯಾರು ಅಂದ್ರೆ ಅದು GRV ಅಂತಾರೆ. ಹ್ಮ್. ಅವ್ರು ಹೊಡೆದಂತ ರನ್ಸ್ ಹೆಂಗಿದೆ ಅಂತ ನೋಡ್ತಾರೆ ಅಂದ್ರೆ ಕ್ವಾಲಿಟಿ ನೋಡ್ತಿರೋ ಹೊರತು ಅಮೌಂಟ್ ಆಫ್ ರನ್ಸ್ ನೋಡಲ್ಲ. ಹ್ಮ್. ಅವ್ರು 100 ಹೊಡೆದಾಗಲೂ ಕೂಡ ಇಂಡಿಯಾ ಸೋತೇ ಇಲ್ಲ. ಪ್ಯೂರ್ ಸ್ಕಿಲ್ ಅಲ್ಲಿ ಆಡ್ದವ್ರು. ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಯಿಂಗ್. ನಮ್ ಸೆಲೆಕ್ಟರ್ ಅವರು. ಹ್ಮ್. ಅವ್ರ ಪ್ರೊಫೈಲ್ ಹೇಳಕ್ ನನಗೆ ಫಸ್ಟ್ ಆಫ್ ಆಲ್ ಯೋಗ್ಯತೆ ಇಲ್ಲ. ಹ್ಮ್. ಸೆಕೆಂಡ್ ಟೈಮ್ ಇಲ್ಲ. ಅಷ್ಟೇ ಹೇಳ್ಬೋದು ಅಷ್ಟೇ. ಹೌದು. ಬಟ್ ಅವ್ರು ಎಲ್ಲಾರು ಹೇಳ್ತಾರೆ ಅವ್ರು ಸ್ಕ್ವೇರ್ ಕಟ್ ಲೇಟ್ ಕಟ್ ಫೇಮಸ್ ಅಂತ. ಬಟ್ ಅವ್ರು ಫ್ಲಿಕ್ ಹೊಡಿತಾ ಇದ್ದ ರೀತಿ ಯಾರು ಹೊಡಿಯಲ್ಲ. ಆ ರಿಸ್ಟ್ ಯಾರು ಹೊಡಿಯಕ್ಕೆ ಬರ್ತಾ ಇರ್ಲಿಲ್ಲ. ಅಂಡ್ ಏನು ಹೊಡೆದಂತ ಹಂಡ್ರೆಡ್ಸ್ ಅಲ್ಲ. ಇವತ್ತು ಆಸ್ಟ್ರೇಲಿಯನ್ ಬೋರ್ಡ್ಸ್ ಮೇಲೆ ಅವ್ರ ಹೆಸರಿದೆ. ಹ್ಮ್. ಆಡದಂತ ಹೆಸರಿದೆ. ಅದು ಇಂಗ್ಲೆಂಡ್ ಅಲ್ಲಿ ಹೋದ್ರೆ ಅವ್ರ ಹೆಸರಿದೆ. ಅವ್ರು ಹೊಡೆದಂತ ಹಂಡ್ರೆಡ್ಸ್ ಅಗೇನ್ಸ್ಟ್ ದ ಮೋಸ್ಟ್ ಫಿಯರ್ಸಮ್ ಫಾಸ್ಟ್ ಬೌಲಿಂಗ್ ಅಟ್ಯಾಕ್. ಲಿಲಿ ಥಾಮ್ಸನ್, ಪಾಸ್ಕೋ, ರಾಬರ್ಟ್ಸ್, ಹೋಲ್ಡಿಂಗು, ಗಾರ್ನರ್. ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಅವರೆಲ್ಲರೂ ಹೋಗಿ ಇಂಡಿಯಾನಿಂದ ಬಂದು ಕರ್ನಾಟಕದಿಂದ ಬಂದು ಮ್ಯಾಟಿಂಗ್ ಗ್ರೌಂಡ್ ಮೇಲೆ ಆಡಿ 14 ಇಯರ್ಸ್ಗೆ ಡೆಬ್ಯೂ ಮಾಡಿ ಕರ್ನಾಟಕ ಒನ್ ಆಫ್ ದ ಹೈಯೆಸ್ಟ್ ಸ್ಕೋರ್ಸ್ ಡಬಲ್ 100 ಆನ್ ಡೆಬ್ಯೂ. ನೆವರ್ ಲುಕ್ ಬ್ಯಾಕ್ 100 ಆನ್ ಡೆಬ್ಯೂ ಟೆಸ್ಟ್ ಮ್ಯಾಚ್ ಆಸ್ಟ್ರೇಲಿಯಾ ಅಗೇನ್ಸ್ಟ್. ಅವ್ರ ಪ್ರೊಫೈಲ್ ನಾನು ಹೇಳ್ತಾ ಇದೀನಿ. ಮನ್ಸೂರ್ ಅಲಿ ಖಾನ್ ಪಟೋಡಿ ಅವ್ರು ಕರ್ಕೊಂಡು ಹೋಗಿ ಏನ್ ಮಾಡಿದ್ರು ಅನ್ನೋದನ್ನ ದಟ್ಸ್ ಎ ಲಿಜೆಂಡ್ ತರ. ಇನ್ಫ್ಯಾಕ್ಟ್ 2 ವರ್ಲ್ಡ್ ಕಪ್ಸ್ ಆಡಿದಾರೆ ಅವರು. ಹೌದು. ವೆರಿ ಅನ್ಫಾರ್ಚುನೇಟ್ 83 ನಲ್ಲಿ ಅವ್ರ ಟೀಮ್ ಅಲ್ಲಿ ಇದ್ರು ಗೊತ್ತಿಲ್ಲ ಯಾರಿಗೂನುವೆ ಇಂಡಿಯಾ ಗೆದ್ದಾಗ. ಓಕೆ. 83 ನಲ್ಲಿ ಎಷ್ಟೊಂದ್ ಜನ ಹ್ಮ್. ಗೊತ್ತೇ ಇಲ್ಲ, ಅವರೇ ಹೇಳ್ತಾರೆ. ಬಟ್ 83 ಆದ್ಮೇಲೆ ಅವ್ರದ್ದು ಕೆರಿಯರ್ ಕ್ರಮೇಣ ಕಡಿಮೆ ಆಗೋಯ್ತು. ಅಲ್ಲ, ವರ್ಲ್ಡ್ ಕಪ್ಪಲ್ಲಿ ಆಡ್ಲಿಲ್ಲಲ್ಲ ಸರ್ ಇಲ್ಲ, ಟೀಮ್ 83 ಇಂಡಿಯಾ? ವರ್ಲ್ಡ್ ಕಪ್ ಎಲ್ಲ ಆಡ್ಲಿಲ್ಲ. 80s ಆ 80s ಇದ್ರಲ್ಲಿ ಆಡಿದ್ದಾರೆ. 75, 79 ಆಡಿದ್ದಾರೆ 79 ವರ್ಲ್ಡ್ ಅದೇ. ಕಪ್. ಸೊ ಅವಾಗೆಲ್ಲ ಅವ್ರ ಇನ್ನಿಂಗ್ಸ್‌ಗಳು ಓಡಿಐ ಇನ್ನೂ ಗೊತ್ತಿರಲಿಲ್ಲ ಹೆಂಗೆ ಅಂತ. ಬಟ್ ಹ್ಮ್. ಆವಾಗ್ಲೂ ಓಡಿಐ ತರ ಆಡೋರು. ಹ್ಮ್. ಐ ಥಿಂಕ್ ಅವ್ರದ್ದು ಗ್ರೇಟೆಸ್ಟ್ ಇನ್ನಿಂಗ್ಸ್ ಈಸ್ ಬಿನ್ ಚೆನ್ನೈನಲ್ಲಿ ಆಡಿದಂತ 97 ಈಗ್ಲೂನುವೆ ಹ್ಮ್. ಇಟ್ಸ್ ರೇಟೆಡ್ ಆಸ್ ದ ಬೆಸ್ಟ್ 100 ಅಕಾರ್ಡಿಂಗ್ ಟು ವಿಸ್ಡನ್. ಹ್ಮ್. ಪರಿಸ್ಥಿತಿ ನೋಡ್ತಂದ್ರೆ ಇದ್ದಂತ ಪಿಚ್ಚು ಅಗೇನ್ಸ್ಟ್ ಯಾವ ಬೌಲಿಂಗ್ ಅನ್ನೋದನ್ನ ಹ್ಮ್. ನೋಬಡಿ ಕ್ಯಾನ್ ಬೀಟ್ ದಟ್ ಆರ್ಟಿಸ್ಟ್ರಿನಲ್ಲಿ, ಕ್ವಾಲಿಟಿ ಆಫ್ ಇನ್ನಿಂಗ್ಸ್ ನಲ್ಲಿ GRV. ಈಗಲೂ ನಾವು ಅವ್ರ ಹತ್ರ ಧೈರ್ಯವಾಗಿ ಮಾತಾಡ್ತೀವಿ. ಯಾಕೆ ನಮ್ಮ ಸೆಲೆಕ್ಟರ್ ಅವರು. ಓಕೆ. ಈಗಲೂ ಅವ್ರ ಜೊತೆ ಕಾರ್ಡ್ಸ್ ಆಡ್ತಾ ಇರ್ತೀವಿ. ಅವ್ರಿಗೆ ಕಾರ್ಡ್ಸ್ ಆಡೋ ಹುಚ್ಚು. ಹೌದು. ಫುಲ್ ನೈಟ್ ಆಡ್ತಾ ಇರ್ತಾರೆ. ಹ್ಮ್. ಅವ್ರು ನಮ್ಗೆ ಮಲ್ಗೋಕು ಬಿಡಲ್ಲ. ಬೇಕಂತ ಸರ್ ಆಗೋಯ್ ಸರ್ ನಿದ್ದೆ ಬರ್ತೀನಿ ಬಿಡಲ್ಲ ಆ ತರ. ಅಂಡ್ ಮೋಸ್ಟ್ ಲವಬಲ್ ಒನ್ ಲೈನರ್ ನೀವು ನೋಡ್ತಿರಲ್ಲ. ಹೌದು. ಮೋಸ್ಟ್ ವಿಟ್ಟಿ ಅಂದ್ರೆ ವಿಟ್ಟಿ ಅವರು. ಅವರು ಲಿಜೆಂಡ್ ಅಂತಾನೆ ನಮ್ಮ ಹತ್ರ ಇರ್ಲಿಲ್ಲ. ಅದೇ ನಮ್ಮ ಜನನ ನಮ್ಮ ನಮ್ಮ ಮಾರ್ಕೆಟ್ ಮಾಡ್ಕೊಳಕ್ ಗೊತ್ತಿಲ್ಲ ಅಂತ ವೆರಿ ಲಾಸ್ಟ್ ಪಾರ್ಟ್. ಅನ್ಫಾರ್ಚುನೇಟ್. ಅವ್ರ ಫುಟೇಜ್ ನೋಡಿಲ್ದೇ ಇರೋರಿಗೆ ಅವ್ರ ಬಗ್ಗೆ ಹೇಳೋದು ಹಾ. ಆ ಅರ್ಥ ಇಲ್ಲ ಅನ್ಸುತ್ತೆ. ಈಗಿನ ಕರೆಕ್ಟ್. ಜನರೇಷನ್ ಅವ್ರಿಗೆ GRV ಅಂತ ಯಾರು ನೀವ್ ಹೇಳಿದ್ ಕರೆಕ್ಟ್. ಕಾಮೆಂಟ್ರಿಲಿ ಕಾಮೆಂಟ್ ಮಾಡ್ರು. ನಾನೇ ಕಾಮೆಂಟ್ ಮಾಡ್ತಾ ಇದ್ದೆ ಅವಾಗ. ಯಾರ್ ಗುರು ಈ ತಾತ ಅಂತ. ನಾನ್ ಕೇಳ್ದೆ ನಾನಾ ಅಂತ. ಇಲ್ಲ ಇನ್ನೊಬ್ರು ಅಂತಂದ್ರು. ಸೊ GR ಹೇಳಿದ್ರು ಬಿಡ್ರಿ ರೀ ಆರಾಮಾಗಿ ಮಾಡ್ರಿ ಕಾಮೆಂಟ್ರಿ. ನೀವ್ ಯಾಕ್ರಿ ತಲೆ ಕೆಡ್ಸ್ಕೊಳ್ತೀರ. ಅಲ್ಲ ಸರ್ ಇದೇನ್ ಸರ್ ನಿಮ್ ಕಂಡ್ರೆ ಹಿಂಗ್ ಮಾತಾಡ್ತಾರೆ ಅವ್ರಿಗೆ ಗೊತ್ತೇ ಇಲ್ವಲ್ಲ ಸರ್ ಅಂತ. ಹ್ಮ್. ಅವ್ರು ಹೇಳಿದ್ರು ರೀ ಮಜಾಕ್ ಮಾಡ್ದ. ಆಮೇಲೆ ಈಗ್ಲೂ ಕೂಡ ಕಾಮೆಂಟ್ರಿಗೆ ಬಂದಾಗ ಹಿಂಗ್ ಎತ್ಕೋತಾರೆ. ಹ್ಮ್. ಒಂದು ಶ್ರೀನಿವಾಸ್ ದೇವ್ರ ಫೋಟೋ ಇರುತ್ತೆ. ಹ್ಮ್. ಕಣ್ಣಿಗೆ ಹಿಂಗ್ ಹೊತ್ಕೊಂಡು ಕಾಮೆಂಟ್ರಿ ಶುರು ಮಾಡಕ್ಕಿಂತ ಮುಂಚೆ ಹಾ. ಸಪೋಸ್ ಟು ಬಿ ದ ಲಿಜೆಂಡ್. ಓಕೆ. ನೋಡಿ ಹಿಂಗಿದೆ ಅಂತ. ಸರ್ ಅದೇ ಈ ಟೈಮಲ್ಲಿ ಅಂದ್ರೆ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ 80s GR 90s. ಟೈಮೆಲ್ಲ ಮಾತಾಡ್ತಿರ್ಬೇಕಾದ್ರೆ ಈ ಬೆಂಗಳೂರಲ್ಲಿ ಇನ್ನೊಂದು ಸೌಂಡ್ ಇತ್ತು ವಿಚ್ ಇಸ್ ರೌಡಿಸಂ. ಅಂದ್ರೆ ಈ ಕ್ರಿಕೆಟ್ ಮತ್ತೆ ರೌಡಿಸಂ, ಯಾಕಂದ್ರೆ ಸ್ಪೋರ್ಟ್ಸ್ ಎಲ್ಲಿರುತ್ತೆ ಅಲ್ಲಿ ಜಗಳ ಇರುತ್ತೆ. ನಮ್ಗೆ ಅವ್ನ್ ಗೊತ್ತು, ನಮ್ಗೆ ಇವ್ನ್ ಗೊತ್ತು ಅಂತ ಯಾರನ್ನ ಗೊತ್ತಿಲ್ದಿರೋರು ಮಾತಾಡ್ತಾರೆ. ಬಟ್ ಆ ಟೈಮಲ್ಲಿ ಪೀಕ್ ರೌಡಿಸಂ ಇತ್ತು. ಆ ಕಥೆಗಳು ಹೆಂಗಿತ್ತು ಸರ್ ಯಪ್ಪಾ ರೌಡಿಸಂ? ರಾಮಣ್ಣ ಇವಾಗ ರೌಡಿಸಂ ಬಗ್ಗೆ ಹೊರಡ್ಬಿಟ್ರೆ ಕ್ರಿಕೆಟ್ ಇಂದ ದೂರ ಅಂತ ಅನ್ಸುತ್ತೆ. ಬಟ್ ಕ್ರಿಕೆಟರ್ಸ್‌ಗೆ ಅಂದ್ರೆ ಆ ರೆಸ್ಪೆಕ್ಟ್ ಇತ್ತು ನಮ್ಮ ಓಕೆ. ಟೈಮಲ್ಲಿ. ನಾನು ಹೇಳಿದ್ನಲ್ಲ ನಾನು ಹುಟ್ಟಿದ್ದೆಲ್ಲ
20 ವರ್ಷ ನಾನು ರಂಜಿ ಟ್ರಾಫಿ ಆಡೋ ತನಕ ಮೌಂಜಾಯ್ ಮೇಲೆ ಇದ್ದಿದ್ದು ನಮ್ಮ ಮನೆ. ಹ್ಮ್. ನಮ್ಮ ಮನೆ ಇದ್ದಿದ್ದು 10/10 ಹ್ಮ್. ಒಟಾರ ಓಣಿ. ಹ್ಮ್. ನೋಡಿ ಕೋಇನ್ಸಿಡೆಂಟ್ಲಿ ಹೆಂಗೆ ಅಂದ್ರೆ ಆ ಒಟಾರದಲ್ಲಿ ಇಬ್ರು ಟೆಸ್ಟ್ ಕ್ರಿಕೆಟರ್ಸ್. ಹ್ಮ್. ನಾನು ಆಡಿದ್ಮೇಲೆ ಪ್ರಸಿದ್ಧ ಕೃಷ್ಣ, ಹ್ಮ್. ಅವ್ರ ತಂದೆ ಓ. ತಾಯಿ ನಮ್ಮ ಮನೆ ಮೇಲ್ಗಡೆ ಮನ್ಲಿದ್ರು. ಅವ್ನು ಇನ್ನೂ ಓಹ್! ಹುಟ್ಟೇ ಇರ್ಲಿಲ್ಲ ಅವಾಗ. ಓಕೆ. ನಮ್ಗೇನ್ ಗೊತ್ತು ಅವ್ನು ಹುಟ್ತಾನೆ ಟೆಸ್ಟ್ ಆಡ್ತಾನೆ ಅಂತ. ಕಲಾ ಮೇಡಮ್ ಮತ್ತೆ ಕೃಷ್ಣ ಅವರು ನಮ್ಮನೆ ಮಾಡಿ ಮನೆಯವರು. ಓಕೆ. ಅಂದ್ರೆ ನಮ್ಮನೆ ನಾವು ಕೆಳಗಡೆ ಅವ್ರ ಮೇಲ್ಗಡೆ. ಹಾ. ಅಲ್ಲಿ ಓಣಿ ಇತ್ತು, ಅಲ್ಲೇ ಆಡ್ತಾ ಇದ್ದಿದ್ ನಾವು. ಹ್ಮ್. ಅದು ಪೀಕ್ ಸುಂಕನಹಳ್ಳಿ. ಸುಮ್ಕೆ. ಅಂದ್ರೆ ಹನುಮಂತ್ ನಗರ ಮೋಹನ್ಜಾಯ್ ರೋಡ್ ಪೀಕ್ ಸುಂಕನಹಳ್ಳಿ ಆಗಿನ ಟೈಮಲ್ಲಿ. ಗಣೇಶ್ ಬಾನ್ ಬಸ್ ಸ್ಟಾಪ್ ಅಂತ ಬಂದಾಗ. ಸೊ ಗವಿಪುರಂ, ಹನುಮಂತ್ ನಗರ್ ಅಂತಂದ್ರೆ ಅದು ರೌಡಿಸಮ್ಗೆ ಅಂತಾನೆ ಇದ್ದಿದ್ದು. ಹೌದು. ಹೆದರ್ಕೊಳ್ಳೋರ್ ಜನ ಏರಿಯಾ ಹೆಸರುಗಳು ಹೇಳಿದ್ರೆ ಶ್ರೀರಾಮ್ಪುರ. ಇವಾಗ ನೀವು ನೋಡಿರ್ತೀರ ಎಲ್ಲ ಹ್ಮ್. ಪಾಡ್ಕಾಸ್ಟ್ಗಳು 80s 90s ಅಲ್ಲಿ ಯಾವ ತರ ಇತ್ತು ಅನ್ನೋದನ್ನ. ನಾನ್ ಕಣ್ಣಾರೆ ನನ್ ಜೊತೆ ಆಡ್ತಾ ಇದ್ದಂತ ನನ್ನ ಫ್ರೆಂಡ್ನ ಮಚ್ ತಗೊಂಡ್ ಹೊಡೆದಿರೋದ್ ನೋಡಿದೀನಿ ಹನುಮಂತ್ ನಗರಲ್ಲಿ. ನಾನು ಗ್ರೌಂಡ್ ಅಲ್ಲ ಸರ್, 6ನೇ ಕ್ಲಾಸ್. ಗ್ರೌಂಡ್ ಅಲ್ಲ ಸುಮ್ನೆ ಗ್ರೌಂಡ್ ಅಲ್ಲಲ್ಲ, ರೋಡ್ ಅಲ್ಲಿ. ರೋಡಲ್ಲಿ. ಸೊ 6ನೇ ಕ್ಲಾಸ್. ಹುಡುಗ ನನ್ನ ಹೆಸರು ಹೇಳಕ್ ನಂಗೆ ಇಷ್ಟ ಇಲ್ಲ. ಆ ಹುಡುಗ ನನ್ನ ಜೊತೆ ಕ್ರಿಕೆಟ್ ಆಡ್ತಿದ್ವಿ, ನಾವು ಅವ್ರ ಜೊತೆ ಕ್ರಿಕೆಟ್ ಆಡ್ತಿದ್ವಿ, ಹ್ಮ್. ರೋಡಲ್ಲಿ ಫುಟ್ಬಾಲ್ ಆಡ್ತಿದ್ವಿ. ಒಂದ್ ವಾರ ಮನೆಯಿಂದ ಆಚೆ ಬಂದಿರಲಿಲ್ಲ. ಒಂದ್ ಫೈನ್ ಡೇ ಆಚೆ ಬಂದ ತಕ್ಷಣ ಹೊಡೆದ್ರು. ಹ್ಮ್. ಹೊಡೆದ್ಬಿಟ್ಟು ಧೈರ್ಯವಾಗಿ ನಡ್ಕೊಂಡು ಹೋದ್ರು. ಮೆರವಣಿಗೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೊಡೆದಾದ್ಮೇಲೆ ಮಚ್ಚಿಡ್ಕೊಂಡು. ಸೊ ಅದನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ಹೆಂಗಪ್ಪ ಹಿಂಗೆ. ಬಟ್ ಆ ಬೆಳೆದಿದ್ದ ವಾತಾವರಣ ಹಂಗೇನೆ ಇದ್ದಿದ್ದು. ಹ್ಮ್. ಹ್ಮ್. ಇನ್ಫ್ಯಾಕ್ಟ್ ಗಾಂಧಿ ಬಜಾರಲ್ಲೆಲ್ಲ ಕ್ರಿಕೆಟ್ ಹಬ್ಬಿತ್ತು. ಕ್ರಿಕೆಟ್ ಆಡೋರ್ಗೆ ಅಷ್ಟೇ ರೆಸ್ಪೆಕ್ಟ್ ಇತ್ತು. Correct. ಅಂದ್ರೆ ನೀನ್ ಕ್ರಿಕೆಟ್ ಆಡ್ತೀಯ ಅಂತಂದ್ರೆ ನಿನ್ ಹತ್ರನೂ ಯಾರು ಬರ್ತಾ ಇರ್ಲಿಲ್ಲ, ನೀನ್ ಚೆನ್ನಾಗೇ ಮಾತಾಡ್ಸೋರು. ಸೊ ಇನ್ಸಿಡೆಂಟ್ಗಳನ್ನ ನೆನ್ಸ್ಕೊಂಡ್ರು ಅಂತ ಈಗಲೂ ನಾಪ್ಕ ಇದ್ದಂಗೆ. 7ನೇ ಕ್ಲಾಸಲ್ಲಿ ಮೆಡಿಕಲ್ ಶಾಪಲ್ಲಿ ಮೆಡಿಸಿನ್ ತಗೊಳಕ್ ಹೋದಾಗ ಪಕ್ಕದಲ್ಲಿರೋ ಒಂದು ಕಪಾಳ ಕೊಡ್ದ ನಂಗೆ. ನಾನು ಹಿಂಗ್ ತಿರುಗಿ ನೋಡಿದೆ, ಏನಕ್ಕೆ ಕೊಡ್ದ ಅಂತಾನೆ ಗೊತ್ತಿಲ್ಲ ನಂಗೆ. ಹ್ಮ್. ಏನ್ ನೋಡ್ತೀಯಾ ಅಂತಂದ, ಏನ್ ಗುರಾಯಿಸ್ತೀಯ ಅಂತಂದ. ನಾನ್ ಮನೆಗ್ ಬಂದೆ, ವಾಪಸ್ ಮಾತಾಡಂಗಿಲ್ವಲ್ಲ. ನೆಕ್ಸ್ಟ್ ಡೇ 4 ಜನ ಅವನ್ನ ನಮ್ಮ ಮನೆಗ್ ಕರ್ಕೊಂಬಂದು ಸಾರಿ ಕೇಳಿ ಕಾಲಿಗೆ ಬೀಳೋ ತನಕ ಬಿಡ್ಲಿಲ್ಲ. ಹ್ಮ್. ನಮ್ಮ ಹುಡ್ಗಂಗ್ ಹೊಡಿತೀಯ ನೀನು ಅಂತ. ಅವನು ಗೊತ್ತಿರಲಿಲ್ಲ ನಾನ್ ಯಾರು ಅಂತ. ನನಗೂ ಗೊತ್ತಿಲ್ಲ ಅವ್ನು ಯಾರು ಅಂತ. ಸುಮ್ನೆ ಹೊಡೆದಿದ್ದು. ಸುಮ್ ಹೊಡಿಯೋದು ರೌಡಿಸಮ್ ಅಷ್ಟೇ ತಾನೆ. ಸುಮ್ನೆ ಎದುರಿಸುತ್ತಾನೆ. ಹಾ. ಕಾಲೇಜಲ್ಲಿ ರ್ಯಾಗಿಂಗ್ ನಡೆಯೋದು. ಹ್ಮ್. ನಾವು ಕಾಲೇಜ್ಗೆ ಹೋದಾಗ ರ್ಯಾಗಿಂಗ್ ಮಾಡ್ತಾರೆ ಅಂದ್ರೆ ಫಸ್ಟ್ ಪ್ರಶ್ನೆ ಕೇಳ್ತಿದ್ವಿ, ನಮ್ಮ ಮನೆ ಇಲ್ಲೇ ಪಕ್ಕದಲ್ಲಿ ಅನ್ನೋದು. ಹ್ಮ್. ಎಲ್ಲಿ ನಿಮ್ ಮನೆ ಅಂತಾರೆ. ಹನುಮಂತ್ ನಗರ ಅಂದ್ರೆ 2 ನಿಮಿಷ ಸ್ಪಾಟ್ ಅಲ್ಲೇ ಇಲ್ಲ ಅವರು. ನಮ್ಗೆ ಅಡ್ವಾಂಟೇಜ್ ಇದ್ದಿದ್ದೇ ಅದು. ನಾನು ಇದ್ದಿದ್ದೆಲ್ಲ ಸುಂಕನಹಳ್ಳಿ ಅಂತಾನೆ ಹೇಳೋದು ನಾನು. ಹ್ಮ್. ಏನ್ ಕಿತ್ಕೋತೀರಾ, ಕಿತ್ಕೊಳ್ಳಿ ನೀವು ಅಂತ. ರ್ಯಾಗಿಂಗ್ ಮಾಡ್ತೀರಾ, ಬರ್ತೀರಾ, ಬನ್ರಿ. ಏನು ಮಾಡಲ್ಲ, ಏನಂತ ಪುಡಾರಿಗಳಲ್ಲ ನಾವು. ಬಟ್ ನಮ್ಗೇನಂದ್ರೆ ಆ ಏರಿಯಾ. ಏರಿಯಾನಲ್ಲಿ ಇದ್ವಲ್ಲ ನಾವು. ಹಾ. ನಮ್ನೆಲ್ಲ ಬ್ಯಾಂಗ್ಳೂರ್ ಸೌತ್ ಕಟೆ ಬಾಯ್ಸ್ ಅಂತಾನೆ. ಹ್ಮ್. ಇವಾಗ ಕಟೆ ಬಾಯ್ಸ್ ಅಂತ ನಮ್ಗೆಲ್ಲ ಕ್ರಿಕೆಟರ್ಸ್ಗೆ ಕರೀತಾರೆ, ಈಗ್ಲೂ ಕರೀತಾರೆ. ಹ್ಮ್. ಇನ್ಫ್ಯಾಕ್ಟ್ ನಮ್ ಜೊತೆ ಆಡಿದವರು. ಹ್ಮ್. ಬಟ್ ಅದು ಕಟ್ಟೆ ಬಳಗ ಇದೆಯಲ್ಲ NR ಕಾಲೋನಿಲಿ, ಹೌದು. ಈಗ್ಲೂ ಕೂಡ ಫೇಮಸ್ ಅದು. ಎಷ್ಟೊಂದ್ ಜನಕ್ಕೆ ಹೆಸರುಗಳು ಹಂಗೇನೆ ಬಂದಿದೆ ನಿಮ್ಗೆ. ಹ್ಮ್. ಸೊ ಆ ಏರಿಯಾನೆಲ್ಲ ನೆನ್ಸ್ಕೊಂತಂದ್ರೆ ಇವಾಗ ಎಂತೆಂತ ಟ್ಯಾಲೆಂಟೆಡ್ ಕ್ರಿಕೆಟರ್ಸ್ ಇದ್ರು. ಬಟ್ ಓದೋಕ್ಕೂ ಅಷ್ಟೇ ಚೆನ್ನಾಗಿತ್ತು. ನ್ಯಾಷನಲ್ ಕಾಲೇಜು, ವಿಜಯ ಕಾಲೇಜು, BMS, ಯು ನೇಮ್ ದೆಮ್ ಎಲ್ಲ ಅಲ್ಲಿದ್ದೆಲ್ಲ ಎಂತ ಸ್ಟೂಡಿಯಸ್ ಆಗಿರೋ ಹುಡುಗರು ಇದ್ರು. ಹ್ಮ್. ಆದ್ರೆ ರೋಡಿಸಮ್ ಇಂದ ನಾರ್ಮಲ್ ಜನಕ್ಕೆ ಅಫೆಕ್ಟ್ ಆಗ್ತಾ ಇರ್ಲಿಲ್ಲ. ಅದನ್ನ ನೋಡಿದೀವಿ. ಹ್ಮ್. ಅದು ಅವ್ರವ್ರವ್ರವ್ರದ್ದು ನಡ್ಕೊಂಡು ಹೋಗ್ತಾ ಇತ್ತು ಅವ್ರ ಲೆವೆಲ್ ಅಲ್ಲಿ. ಬಟ್ ನಾರ್ಮಲ್ ಆಗಿರೋ ಜನಕ್ಕೆ ಬೆಟ್ಟಿಂಗ್ ಏರಿಯಾ ಆತರ, ಬೆಟ್ಟಿಂಗ್ ರೌಡಿಸಮ್ ಆತರ ಅವೆಲ್ಲ ಇರ್ಲೇ ಇರ್ಲಿಲ್ಲ. ಆಗಿನ ಟೈಮಲ್ಲಿ ಬೆಟ್ಟಿಂಗ್ ಅನ್ನೋದೆಲ್ಲ ಎಲ್ಲಿತ್ತು ನಿಮ್ಗೆ? ಇರಲಿಲ್ಲ. ಚಾನ್ಸೇ ಇಲ್ಲ. ಬಸವನಗುಡಿ ಕಪ್ಪಲ್ ನಡೆಯೋದು. ಓಕೆ. ನಾವೆಲ್ಲ ಆಡುವಾಗ ಬಸವನಗುಡಿ ಅಲ್ಲೇ ಇದ್ರೆ ನಮ್ ಕಣ್ ಮುಂದೆನೆ ಬೆಟ್ಟಿಂಗ್ ಮಾಡೋರು. ಸೈಡ್ ಬೆಟ್ಟಿಂಗ್. ಏಯ್ ಹೊಡಿಲಿಲ್ಲ ಇವತ್ತು ಅನ್ನೋರು. ನಾ ಹಿಂದೆ ತಿರುಗಿ ನೋಡೋದು, ಓ ಆ ಕಡೆ ತಿರುಗಿ ಹೊಡಿರ ನೀವು ಇವತ್ತು ಹಾಕಿದೀನಿ ಕಾಸು ಅನ್ನೋರು. ಇದು ಯಾವ್ದು ಗುರು ಇದು? ಒಬ್ಬ ಆಟೋ ನಮ್ಮ ಅಮ್ಮನ್ ಬಿಟ್ಟಿದ್ದಾರೆ ಗಾಂಧಿ ಬಜಾರಿಂದ ಹನುಮಂತ್ ನಗರು. ಸರಿ ಎಷ್ಟಾಯ್ತು ದುಡ್ಡು ಅಂತ ಕೇಳಿದ್ರೆ 20 ರೂಪಾಯಿನೋ ಆಗಿದೆ. ನಮ್ಮಮ್ಮ 50 ರೂಪಾಯಿ ಕೊಟ್ರೆ ವಾಪಸ್ ಕೊಡಲ್ಲ 50 ರೂಪಾಯಿ. ಯಾಕೆಂದ್ರೆ ನಿಮ್ ಮಗನಿಂದ ಸೋತಿದ್ದೀನಿ, ಕಾಸು ಜಪ್ತಾಯ್ತು ಹೋಗು ಅಂತಂದ್ರೆ ನಮ್ಮಮ್ಮಗೆ. ಇದೊಳ್ಳೆ ಚೆನ್ನಾಗಾಯ್ತಲ್ಲ. ನಮ್ಮಮ್ಮಗೆ ಆಟೋದ ದುಡ್ಡು ಬರಲಿಲ್ಲ, ಇದೇನು ಹಿಂಗೆ ಆಗೋಯ್ತು ಅನ್ನೋದನ್ನ. ಯಾರೋ ಒಂದಿಬ್ರು ಇರ್ತಾರೆ ಪಾಪ, ಫ್ರಸ್ಟ್ರೇಷನ್. ಓಲಿ ಬಿಡಮ್ಮ ನಾನು ಅಮ್ಮ ಈಗ್ಲೂ ಹೇಳ್ತಾರೆ, ನೆನ್ಸ್ಕೊಂತ ಇರ್ತಾರೆ. ಬಸವನಗುಡಿ ಕಪ್ಪು, ನಿವಾರಣಾ ಕಪ್ ಅಂತೆಲ್ಲ ಆಗೋದು. ಅವಾಗ ಸೂಪರ್ ಟೀಮ್ಸ್ ಬರೋದು. ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟ್ಸ್ ನಾನು ಆಡಿದ್ದು. ಕೆನರಾ ಬ್ಯಾಂಕ್ ಆಡಿದೆ, ಆಮೇಲೆ ಸಿಟಿ ಕ್ರಿಕೆಟ್ ಅದೇ ಪ್ಯಾಕ್ಟ್. ವಿಜಯ ಬ್ಯಾಂಕ್ ವರ್ಸಸ್ ಕೆನರಾ ಬ್ಯಾಂಕ್ ಫೈನಲ್ಸ್ ನಡೀತು. ಜಾವಗಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ, ಚಂದ್ರಶೇಖರ್ ಇವರೆಲ್ಲ ಆಡಿದ್ರು. ಚಂದ್ರ ಅಂದ್ರೆ ಇನ್ನೊಬ್ರು ಚಂದ್ರ ಅವರು. ಬಿಲ್ಡಿಂಗ್ ಮೇಲೆಲ್ಲ ಜನ ಕೂತಿದಾರೆ ನೋಡಕ್ಕೆ. ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಬಿಲ್ಡಿಂಗ್ ಮೇಲೆ ಬರೋ ಬಿಲ್ಡಿಂಗ್ ಮೇಲೆಲ್ಲ ಕೂತ್ಕೊಂಡು ನೋಡ್ತಾ ಇದಾರೆ ಜನನ. ಫೈನಲ್ಸ್ ಅಂದ್ರೆ ಅವ್ರು ಆಲ್ರೆಡಿ ಇಂಡಿಯಾಗ ಆಡಿದ್ರು. ಆಡಾದ್ಮೇಲೆ ಈ ಟೂರ್ನಮೆಂಟ್ ಅವರೆಲ್ಲ ಆಡಾದ್ಮೇಲೆ ನಾವು ಆ ಟೂರ್ನಮೆಂಟ್ ಆಡಿದ್ವಿ. ನಾವು ಎಲ್ಲಾರು ಕೆನರಾ ಬ್ಯಾಂಕ್ ಗೆಲ್ತಾರೆ, ಇನ್ನೊಂದ್ಸಲಿನೂ ಗೆಲ್ತೀವಿ ನಾವು ನಿವಾರಣಾ ಕಪ್ ಆದ್ಮೇಲೆ. ಆ ಟೂರ್ನಮೆಂಟ್ ಅಷ್ಟು ರೇಜ್.
ಹ್ಮ್. 30 ಓವರ್. ನೀವು IPL T20 ಅಂತೀರಲ್ಲ, ಹ್ಮ್. ಅವಾಗ 30 ಓವರ್. ಪ್ಲಸ್ ಪಾಯಿಂಟ್ ಏನು? 9 ಜನನು ಬೌಂಡರಿ ಮೇಲೆ ನಿಂತ್ಕೋಬಹುದು. ಫೀಲ್ಡ್ ಓಹ್! ರಿಸ್ಟ್ರಿಕ್ಷನ್ಸ್ ಇಲ್ಲ. ಹ್ಮ್. ಹೊಡೆದ್ರೆ ಆಚೆ ಹೊಡಿಬೇಕು ನೀವು. ಇಲ್ಲ ಇನ್ನ ಕೆಳಗಡೆ ಆಡ್ ಹೊಡ್ಬೇಕು. ಹ್ಮ್. ಸೊ ಸಖತ್ ಟೂರ್ನಮೆಂಟ್ ಅವೆಲ್ಲ ಮೆಮೊರಬಲ್ ಟೂರ್ನಮೆಂಟ್. ದಟ್ಸ್ ವೈ ನನಗೆ ರಿಗ್ರೆಟ್ ಇಲ್ಲ. ಹ್ಮ್. ನಾನು ಆಡಿರೋ ಕ್ರಿಕೆಟ್, ನಾನು ಇದ್ದಿದ್ ರೌಡಿಸಮ್ ಹ್ಮ್. ಏರಿಯಾ ನನ್ಗೇನು ಅನ್ಸೋದೇ ಇಲ್ಲ ನನಗೆ. ಬಟ್ ರೌಡಿಸಮ್ ಮಾಡಕ್ ಹೋಗ್ತಿರ್ಲಿಲ್ಲ. ಬಟ್ ಏನ್ರೆ ನಮ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಒಂಥರ ಇದಾರೆ ನನಗೆ ಹೆಲ್ಪ್ಗೆ. ಹಾ. ಬ್ಯಾಕಪ್. ಬ್ಯಾಕಪ್ ಇದಾರೆ. ಏನು ಮಾಡ್ತಾ ಇರ್ಲಿಲ್ಲ. ಬಟ್ ಓಕೆ. ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಈಗ್ಲೂ ಕೂಡ ಸಿಗ್ತಾರೆ. ಈಗ್ಲೂ ಕೂಡ ಮಾತಾಡ್ತೀವಿ. ಹಾ. ಈಗ್ಲೂ ಚೆನ್ನಾಗೇ ಇದಾರೆ. ಬಟ್ ಅದಾದ ಅವ್ರವ್ರ ಲೆವೆಲ್ ಅಲ್ಲಿ.